ಕನ್ನಡ ಪಿಕ್ಚರ್ನ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಮಾರ್ಚ್ 21ಕ್ಕೆ ರಾಜ್ಯಾದ್ಯಂತ ಬಹಳಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಿದ್ದಾವೆ. ಅದರಲ್ಲಿ ಒಂದು ಸಿನಿಮಾ ತುಂಬ ಶುದ್ಧವಾದಂಥ ಸಿನಿಮಾ. ಟೈಟ್ಲ್ ತುಂಬ ಚೆನ್ನಾಗಿದೆ. ಸಿನಿಮಾದ ಹೆಸರು ನಾರಾಯಣ ನಾರಾಯಣ. ಇವತ್ತಿನ ನನ್ನ ಸಂದರ್ಶನದಲ್ಲಿ ನನ್ನ ಜೊತೆಗಿದ್ದಾರೆ ದರ್ಶನ್ ಸೂರ್ಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮತ್ತೊಬ್ಬ ಪ್ರಮುಖ ಕಲಾವಿದ ಪುನೀತ್ ಅಮರ್ನಾಥ್. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಸ್ವಾಗತ. ಮತ್ತೊಬ್ಬರು ನಮ್ಮ ನಿರ್ದೇಶಕರು. ತುಂಬ ಪ್ರೀತಿಯಿಂದ ನಾವು ಇವರಿಗೆ ಬೇರೆ ಬೇರೆ ಹೆಸರನ್ನು ಕರಿತೀವಿ, ಬಟ್ ವೆನ್ ಇಟ್ ಕಮ್ಸ್ ಟು ಟೈಟಲ್ ಶ್ರೀಕಾಂತ್ ಕೆಂಚಪ್ಪ. ನಮಸ್ತೆ ಸರ್. ನಮಸ್ತೆ. ನಾರಾಯಣ ನಾರಾಯಣ ಅಂದ ತಕ್ಷಣ ನನಗೆ ಕನೆಕ್ಟ್ ಆಗೋದು ನಾರದ ವಿಜಯ ಸಿನಿಮಾ. ಅಂದರೆ ಅನಂತ್ನಾಗ್ ಅವರ ಎರಡು ಪಾತ್ರ, ದ್ವಿಪಾತ್ರದ ಸಿನಿಮಾ. ಅಲ್ಲಿ ದೇವರನ್ನ ಹೆಂಗೆ ಕನೆಕ್ಟ್ ಮಾಡ್ತಾರಂದರೆ, ದೇವರು ಒಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ಹೇಗೆಲ್ಲ ಇರುತ್ತೆ ಅನ್ನೋಂಥದ್ದು ಕನೆಕ್ಟ್ ಮಾಡ್ತಾರೆ. ಹೌದು. ನಾರಾಯಣ ನಾರಾಯಣ ಅಂದಾಗ ಅದಕ್ಕೆ ನಂಗೆ ಕನೆಕ್ಟ್ ಆಯಿತು. ಲೆಜೆಂಡ್ರಿ ಆ್ಯಕ್ಟರ್ನ ನೆನೆಸ್ಕೊಳ್ತಾ ಈ ಒಂದು ಸಂಚಿಕೆ ಶುರು ಮಾಡ್ತೀನಿ. ನಿಮಗೆ ಹೇಗೆ ಕನೆಕ್ಟ್ ಆಯ್ತದು ನಾರದ ವಿಜಯ? ಅಂದರೆ ಡಬಲ್ ರೋಲು, ಫ್ಯಾಬ್ಯುಲಸ್ ಆ್ಯಕ್ಟಿಂಗ್ ಅನಂತ್ನಾಗ್ ಸರ್ದು. ಎಸ್ ಸರ್. ಸರ್, ನಾರದ ವಿಜಯಗಿಂತ ನಾನು ಸ್ಕ್ರಿಪ್ಟ್ ಎಲ್ಲ ಬರೆದ್ಮೇಲೆ, ನಾರದ ವಿಜಯ ರೆಫರೆನ್ಸಲ್ಲಿ ಇತ್ತು. ಸ್ಕ್ರಿಪ್ಟ್ ಎಲ್ಲ ಬರೆದ್ಮೇಲೆ ನಾನು ನರೇಷನ್ ಕೊಡ್ತಾ ಹೋದೆ ಸುಮಾರು ಡೈರೆಕ್ಟರ್ಗಳಿಗೆ. ಆವಾಗ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಒಂದು ಸಿನಿಮಾ ಬಂದಿದೆ, ದೇವರ ದುಡ್ಡು ಅಂತ ಫಿಲಮ್ ಬಂದಿದೆ ಅಂತ ಅನ್ನಿಸ್ತು. ಓಕೆ. ಅದು ರಾಜೇಶ್ ಸರ್ ಮಾಡಿರೋದು, ಶ್ರೀನಾಥ್ ಅವರು ಇದು ಮಾಡಿರೋದು. ಅದು ಸೇಮ್ ಗ್ರಾಮರ್ ನನ್ನ ಸಿನಿಮಾ ನಾರಾಯಣನ ಗ್ರಾಮರಲ್ಲೇ ಇತ್ತು. ಆ ಸಿನಿಮಾ ನೋಡಿದಾಗ ನನಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು. ಅಂದರೆ ಈ ವಿಚಾರ ನಾವು ಧೈರ್ಯವಾಗಿ ಹೇಳ್ಬೋದು ಅಂತ. ಸೊ ಒಂದು ಕೃಷ್ಣ ಇಟ್ಕೊಂಡು ನಾವು ಧೈರ್ಯವಾಗಿ ವಿಷಯಗಳು ಹೇಳ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಸೊ ಅದ್ರ ಮೇಲೆ ನಾನು ಸ್ಟೋರಿ ಬಿಲ್ಡ್ ಮಾಡ್ಕೊಂಡು ಹೋಗಿರೋದು ಸರ್. ಯೂಶಲಿ ಸಿನಿಮಾದ ಪಾತ್ರಗಳ ಮೂಲಕ ದುಡ್ಡು ಕೊಟ್ಟು ಬಂದಂತಹ ಆಡಿಯನ್ಸ್ಗೆ ಜಸ್ಟಿಫಿಕೇಷನ್ ಕೊಡುವಂಥದ್ದು ಒಬ್ಬ ನಿರ್ದೇಶಕನ ಕೆಲಸ. ಹೌದು. ಬಟ್ ಯಾವಾಗ ಕಥೆಯ ಮೂಲಕವೇ ದೇವರನ್ನು ಪಾತ್ರವಾಗಿಸಿ ಸಿನಿಮಾವನ್ನು ಕ್ಯಾಪ್ಚರ್ ಮಾಡುವಂಥದ್ದು ಒಂದು ಡಿಫಿಕಲ್ಟ್ ಟಾಸ್ಕ್. ಅದು ನನ್ನ ಗಮನಕ್ಕೆ ಬಂದಂಗೆ. ಇದನ್ನು ದರ್ಶನ್ ಸೂರ್ಯ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ಈ ಸಿನಿಮಾನ? ಸರ್, ಆ್ಯಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂಥರ ಇಟ್ ವಾಸ್ ಸಮಥಿಂಗ್ ಕೈಂಡ್ ಆಫ್ ಮಿರಾಕಲ್ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ಕಲ್ಕಿ ಅಂತ ಸಿನಿಮಾ ಬೇರೆ ಬೇರೆ ಬರ್ತಾ ಇರ್ಬೋದು. ಕಾಂತಾರ ಬಂದಿದೆ, ಸೂಪರ್ ಹಿಟ್ ಸಿನಿಮಾ. ಸೊ ಸರ್ರು ನಂಗೆ ಸುಮಾರು ವರ್ಷಗಳಿಂದ ಪರಿಚಯ. ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ಶ್ರೀಕಾಂತ್ ಅವ್ರು ಯಾವ ಥರ ಅಂತಂದರೆ ಒಂಥರ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ತಾರೆ ಗೊತ್ತಾ. 2025 ಏನು ಬೇಕು ಸಾಫ್ಟ್ವೇರ್, 26 ಆ ಥರ ಬ್ರೈನ್ ಅವ್ರದ್ದು. ಅಲ್ಲ, ಬೇಸಿಕಲಿ ಇಸ್ ಫ್ರಮ್ ಸಾಫ್ಟ್ವೇರ್ ಇಂಜಿನಿಯರ್. ಸೊ ಶ್ರೀಕಾಂತ್ ಕೆಂಚಪ್ಪ ಅವರು ಈ ಕತೆ ಬಂದು ಹೇಳಿದಾಗ ನಂಗೆ ನಿಜವಾಗ್ಲೂ ಇಸ್ ಇಟ್ ಪಾಸಿಬಲ್ ಟು ಡೂ ಸಚ್ ಕೈಂಡ್ ಆಫ್ ಮೂವಿ ಅಂತ ಅನಿಸ್ತು. ಬಟ್ ಅವ್ರು ಹೇಳ್ದಂಗೆ ಮಾಡಿದ್ದಾರೆ, ಹೇಳೋದ್ಕಿಂತ ಎಕ್ಸ್ಟ್ರಾ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಯಾಕೆ ಇದು ಇಷ್ಟ ಆಗತ್ತೆ ಅಂತಂದರೆ, ಸರ್ ಎಲ್ಲರ ಜೊತೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ 100%. ಅದು ಹೇಗೆ ಅಂತ ಹೇಳ್ತೀನಿ ನಾನು. ಇವಾಗ ನಾವು ಕೂತಿದ್ದೀವಿ, ನಾವೇನೋ ಒಂದು ಮಾಡಬೇಕು, ನಿಮ್ಗೊಂದು ಮನಸ್ಸು ಹೇಳುತ್ತೆ ಇದು ಮಾಡು ಅಂತ, ಇನ್ನೊಂದು ಮನಸ್ಸು ಹೇಳುತ್ತೆ ಮಾಡಬೇಡ ಅಂತ. ಸೊ ಯಾವುದು ನಿಮಗೆ ಮನಸ್ಸು ನಿಮ್ಗೆ ಹೇಳುತ್ತೆ, ಒಳ್ಳೇದು ಹೇಳುತ್ತೆ, ಅದೇ ಕೃಷ್ಣ ಅಂತ. ನಿಮ್ಗೆ ಯಾವ್ದು ಕೆಟ್ಟದ್ದು ಹೇಳುತ್ತೆ, ಅದೇ ಕಂಸ ಅಂದ್ಕೊಳ್ಳಿ. ಸೊ ಆ ಥರ ಈ ಸಿನಿಮಾ ನನಗೆ ಅವರು ಹೇಳಿದಾಗ ಒಬ್ಬ ಪೂಜಾರಿ, ನಾನೊಬ್ಬ ಪುರೋಹಿತ, ಒಬ್ಬ ಪೂಜಾರಿ ಪೂಜೆ ಮಾಡಿಕೊಂಡು ಎಲ್ಲ ಇರ್ತಾನೆ. ಅಂಥ ವ್ಯಕ್ತಿ ಊರ ಜನರಿಗೆ ಯಾವುದೋ ಒಂದು ಮೂಮೆಂಟಲ್ಲಿ ಈ ಹಣದ ವ್ಯಾಮೋಹದಿಂದ ಇವತ್ತು ಎಷ್ಟೋ ಜನ ಗುರುಗಳದು ಇದು ಅಂತೆಲ್ಲ, ಬಟ್ ರಿಯಲ್ ಗುರುಗಳು ನಮ್ಗೆ ಸಿಗಬೇಕು ಅಂದರೆ ಅದು ತುಂಬ ಕಷ್ಟ. ಹಂಗೆ ಅದಕ್ಕೆ ಎಫರ್ಟ್ ಇರಬೇಕು, ಆಮೇಲೆ ಯೋಗ ಇರಬೇಕು. ಇವಾಗ ನಮ್ಮ ಗುರುಗಳಿದ್ದಾರೆ, ಸಕ್ರಾಯಪಟ್ಟಣ ಅವಧೂತರು. ಇವತ್ತು ದುನಿಯಾ ವಿಜಯ್ ಸರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ದುನಿಯಾ ವಿಜಯ್ ಸರ್ಗೆ ನಾನು ಮೀಟ್ ಮಾಡಿದಾಗ ಗುರುಗಳು ಈ ಥರ ನಮ್ಮ ಗುರುಗಳಿದ್ದಾರೆ ವೆಂಕಟಾಚಲ ಅವಧೂತರು ಅಂತ, ಅವ್ರ ಬಗ್ಗೆ ನಾನು ಹೇಳಿದ್ದೆ. ಅವ್ರು ಅಷ್ಟು ಶ್ರದ್ಧೆ ಭಕ್ತಿಯಿಂದ ಹೋಗಿ ಮೀಟ್ ಮಾಡಿದ್ರು ಅವ್ರನ್ನ. ಅಂದರೆ ವಿಜಯ್ ಸರ್ ಮನೇಲಿ ದೊಡ್ಡ ಫೋಟೋ ಇದೆ. ಹೌದು. ಆದರೆ ವಿಜಯ್ ಸರ್ ಮೀಟ್ ಮಾಡೋದ್ರಲ್ಲ, ಅಂದರೆ ಅವರು ಅವಾಗ ಇರಲಿಲ್ಲ, ಗುರುಗಳು ಇರಲಿಲ್ಲ, ಬಟ್ ಅವ್ರು ಇದ್ದಾರೆ. ನಾನು ಗುರುಗಳ ಜೊತೆ 10 ವರ್ಷ ಸಂಬಂಧ ಇದೆ ನನಗೆ. ಅವ್ರು ಕೊಟ್ಟಿದ್ದು ಸಕ್ರಾಯಪಟ್ಟಣ ಅವಧೂತರು ಕೊಟ್ಟಿದ್ದು ಒಂದು ಪಂಚೆ ಕೂಡ ಇದೆ ನನ್ನ ಹತ್ರ. ನಮ್ಮ KP ಶ್ರೀಕಾಂತ್ ಈಸ್ ಆಲ್ಸೋ ಮೈ ಅಂಕಲ್, ರಿಲೇಟಿವ್. ಅವರು ಹೇಳ್ತಾ ಇರ್ತಾರೆ ನಿಂಗೆ ಗುರುಗಳ ಆಶೀರ್ವಾದ ಇದೆ ಅಂತ. ಸೊ ಗುರುಗಳ ಆಶೀರ್ವಾದ ಇದ್ದು, ಆ ಗುರುಗಳ ಆಶೀರ್ವಾದದಿಂದನೇ ಈ ಥರ ಸಿನಿಮಾ ನಂಗೆ ಸಿಕ್ತು. ನಾನು ಇಷ್ಟು ಸಿನಿಮಾಗಳಲ್ಲಿ, ನಾನು ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಬ್ಯಾನರಲ್ಲಿ ಆರ್ ಚಂದ್ರ ಅವ್ರದ್ದು, ಉಪೇಂದ್ರ ಅವ್ರದ್ದು, ಪ್ರಿಯಾಂಕ ಅವ್ರದ್ದು ಮಾಡಿದ್ದೀನಿ. ಸೊ ಈ ಪ್ರಾಜೆಕ್ಟ್ ನನಗೆ ಕೊಡಿಸಿದ್ದು ಗುರುಗಳಂತಲೇ ಹೇಳ್ತೀನಿ. ಸಕ್ರಾಯಪಟ್ಟಣ ಅವರ ಆಶೀರ್ವಾದ. ಯಾಕೆ ಅಂತಂದರೆ ಈ ಸಿನಿಮಾದಲ್ಲಿ ಅವನೊಬ್ಬ ಬ್ರಾಹ್ಮಣ ಹೇಗೆ ಇರಬೇಕು ಜೀವನದಲ್ಲಿ ಬಿಟ್ಟು ವ್ಯಾಮೋಹಕ್ಕೆ ಒಳಗಾಗಿರ್ತಾನೆ ಅಂತ ಡೈರೆಕ್ಟರ್ ಅದು ನನಗೂ ಎಲ್ಲೋ, ನಾನು ಬೀಯಿಂಗ್ ಎ ಬ್ರಾಹ್ಮಣ ನಂಗೆ ಅನಿಸ್ತು. ಅಂದರೆ ವ್ಯಾಮೋಹ ಅಂದರೆ ಎಲ್ಲ ಥರ ಅವನ ಆಸೆಗಳು ಆಕಾಂಕ್ಷೆಗಳನ್ನೆಲ್ಲ ಹಿಡಿದಿಟ್ಕೊಬೇಕಾಗಿತ್ತು. ಯಾವಾಗ ಅವನು ಮಿಸ್ಟೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಸೆ ಪಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆವಾಗ ಭಗವಂತ ಕಾಣಿಸ್ಕೊತಾನೆ ಅಂತ ಸಿನಿಮಾದಲ್ಲಿ ಅವರು ಹೇಳೋಕ್ಕೆ ಹೊರಟಿದ್ದಾರೆ. ಆದರೆ ರಿಯಲ್ ಲೈಫಲ್ಲೂ ಎಲ್ರಿಗೂ ದೇವ್ರ ಪಕ್ಕದಲ್ಲೇ ಕಾಣಿಸ್ಕೊಂಡು ಯಾವುದೋ ಮುಖಾಂತರ ನಮಗೇನೋ ಆಗ್ತಾಯಿದೆ ಅಂದರೆ ನಿಮಗೆ ಒಂದು ಸೂಚನೆ ಸಿಗುತ್ತೆ, ಬೇಡ ಕಣೋ ಇದು ಮಾಡಬೇಡ, ಹುಷಾರಾಗಿರು ಅಂತ. ಅದು ಒಂದೊಂದು ಕಡೆ ನುಡಿಸ್ತಾ ಇರ್ತಾನಂತೆ ದೇವರು.
ಆ ಥರ ಸರ್. ಈ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ಎಲ್ಲರೂ ಪಾತ್ರನೂ ಅದ್ಭುತವಾಗಿ ಮಾಡಿದ್ದಾರೆ, ಅಮೇಝಿಂಗ್ ಮಾಡಿದ್ದಾರೆ. ನಮ್ಮ ಪುನೀತ್ ಅವರು ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ನಮ್ಮ ಕೀರ್ತಿ ಕೃಷ್ಣ ಆಗಿರ್ಬೋದು. ಆ್ಯಂಡ್ ನಾವು ಈ ಸಿನಿಮಾಯಿಂದ ಫಸ್ಟು ನಾವು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಕೀರ್ತಿ ಕೃಷ್ಣ ಅವರ ತಂದೆಗೆ, ಕೃಷ್ಣಪ್ಪ ಅವರು. ಆಮೇಲೆ ನಮ್ಮ ಪ್ರೊಡ್ಯೂಸರು ಪ್ಲಸ್ ನಮ್ಮ ಬ್ಯಾಕಪ್ ಆಗಿ ಒಂದು ತಾಯಿ ಥರ ತಂದೆ ಥರ ನಮ್ಗೆ ಇವಾಗ ರಾಧಿಕಾ ಕುಮಾರಸ್ವಾಮಿ ಅವ್ರ ಬ್ರದರು ರವಿರಾಜ್ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಒಬ್ಬ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಉಳಿಸ್ಬೇಕು. ಮೊನ್ನೆ ರವಿರಾಜ್ ಅವರು ಬರೋಕ್ಕಾಗಲಿಲ್ಲ ಅಂತ ಅವರ ಡೈರೆಕ್ಟ್ರು ಶಶಿ ಅವರು ಬಂದಿದ್ದರು. ಅಜಾಗ್ರತ ಅನ್ನೋ ದೊಡ್ಡ ಸಿನಿಮಾ ಡೈರೆಕ್ಟ್ರು ಶಶಿ ಬಂದು ಒಂದು ಮಾತು ಹೇಳ್ತಾರೆ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲರಿಗೂ ಅದು ನಮ್ಮ ಟೀಮ್ಗೆಲ್ಲ ಒಂಥರ ಕನ್ನಡ ಚಿತ್ರರಂಗದಲ್ಲಿ ದಯವಿಟ್ಟು ಲೂಸಿಯಾ, ತಿಥಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ, ಕಾಂತಾರ, ಆದರೆ ಇಂಥ ಡೈರೆಕ್ಟರ್ನ ಕಳ್ಕೊಬೇಡಿ ಅಂತ. ಆ ಯಪ್ಪ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ ನನಗೆ ಗೊತ್ತು. ಬ್ಯೂಟಿಫುಲ್ ಸಿನಿಮಾ ಸರ್. ಹೇ ಕೃಷ್ಣ ಸಾಂಗು ಅಷ್ಟೇ ವಾಸುಕಿ ವೈಭವ್ ಹಾಡಿದ್ದಾರೆ. ನಮ್ಮ ಬಹದ್ದೂರ್ ಚೇತನ್ ಅದ್ಭುತವಾಗಿ ಲಿರಿಕ್ಸ್ ಬರ್ತಿದ್ದಾರೆ. ಧ್ರುವ ಸರ್ಜಾ ಅವರು ಇದು ಟ್ರೈಲರ್ ನೋಡಿಬಿಟ್ಟು ಮಗ ತುಂಬ ಚೆನ್ನಾಗಿದೆ ಅಂತ ನಮ್ಮೆಲ್ಲರಿಗೂ ಟೀಸರ್ ರಿಲೀಸ್ ಮಾಡಿಕೊಟ್ರು. ನಮ್ಮ ಇವರಾಗಿರ್ಬೋದು, ನಮ್ಮ ಸಿ ಕೈ ಚಂದ್ರು, AMR ರಮೇಶು, ಬಿ ಸುರೇಶು, ಯಜಮಾನ ಅಂತ ದೊಡ್ಡ ಸಿನಿಮಾ ಮಾಡಿದ್ದಾರೆ ದರ್ಶನ್ ಸರ್ ಜೊತೆ, ಕ್ರಾಂತಿ ಮಾಡಿದ್ದಾರೆ. ಬಿ ಸುರೇಶ್ ಹೇಳಿಬಿಟ್ರು ತುಂಬ ಚೆನ್ನಾಗಿದ್ದೀರಿ ಅಂತ. ಅವರು ಇಂಟರ್ವ್ಯೂಲೂ ಹೇಳಿದ್ದಾರೆ. ಸಾಕಷ್ಟು ಜನ ಇದನ್ನು ಇಷ್ಟಪಟ್ಟಿದ್ದಾರೆ. ಸೊ ಒನ್ಸ್ ಅಗೇನ್ ಎಲ್ಲ ಎಂಟೈರ್ ಟೀಮ್ ಎಫರ್ಟು, ನಮ್ಮ ವೆಂಕಟಾಚಲ ಅವಧೂತರು ಅವರ ಆಶೀರ್ವಾದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಇವ್ರು ಕನೆಕ್ಟ್ ಆಗಿದ್ದು ಸಿನಿಮಾದಲ್ಲಿ ನಾನೊಂದು ಪಾತ್ರ ಮಾಡಿ ಅನ್ನೋದಕ್ಕಿಂತಲೂ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಹೇಳಿದರು. ನನಗೆ ತುಂಬ ಅಂದರೆ ನನಗೆ ಶ್ರೀಕಾಂತ್ ಬಗ್ಗೆ ಅನಿಸಿದ್ದು, ಯೂಶಲಿ ಸಿನಿಮಾಗಳನ್ನು ಮಾಡುವಂಥ ಫಾರ್ಮ್ಯಾಟ್ ಈಗ ಏನೇ ಬದಲಾವಣೆ ಆದರೂ ಹೌದು ಸರ್, ನೀವು ತೆಗೆದುಕೊಂಡಂತಹ ಸಬ್ಜೆಕ್ಟು ಸಖತ್ ಸಬ್ಜೆಕ್ಟು, ಜೊತೆಗೆ ಇದಕ್ಕಿಂತ ಮುಂಚೆ ಒಂದಷ್ಟು ಕಥೆಗಳು ಮಾಡಿದ್ರಾ, ಅಪ್ರೋಚ್ ಆಗಿದ್ರಾ? ಕಥೆಗಳಂತೂ ಮಾಡಿದ್ದೆ ಸರ್. ನಾನು ಬಂದಿದ್ದು ಬೇಸಿಕಲಿ ರೈಟ್ರಾಗೇ ಬಂದಿದ್ದು. ನಾನು ಶಶಿಕಾಂತ್ ಗಟ್ಟಿ ಅವ್ರ ಜೊತೆಗೆ ಒಂದು ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದೆ. ಅವ್ರು ನನ್ನ ಗುರುಗಳು, ಅವ್ರ ಜೊತೆ ನಾನು ಸಿನಿಮಾ ಗ್ರಾಮರ್ ಹೇಳ್ಕೊಂಡಿದ್ದೆ ಶಶಿಕಾಂತ್ ಸರ್. ಅದಾದಮೇಲೆ ಕವಿರಾಜ್ ಸರ್ ಜೊತೆ ಸ್ವಲ್ಪ ಕೆಲಸ ಮಾಡಿದೆ. ಅವ್ರದ್ದೊಂದು ಸ್ಟೋರಿ ರೈಟಿಂಗಲ್ಲಿ ಇನ್ವಾಲ್ವ್ ಆಗಿದೆ. ಈ ಥರ ಸುಮಾರು ಜನ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದೆ ಸರ್. ಸೊ ಹಂಗೆ ಒಬ್ಬರು ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಯಶ್ವರ್ಗೂ ಕತೆ ಹೇಳೋ ಒಂದು ಅವಕಾಶ ಸಿಕ್ತು ಸರ್. ರಾಕಿಂಗ್ ಸ್ಟಾರ್ ಯಶ್ವರ್ಗೆ ನೀವು ಕತೆ ಹೇಳಿದಿರಿ? ರಾಕಿಂಗ್ ಸ್ಟಾರ್ ಯಶ್ವರ್ಗೆ ನಾನು ಹೋಗಿ. ಯಾವ ಟೈಮ್ ಇದು ಸರ್? ಅವ್ರದ್ದು ಗಜಕೇಸರಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಸೊ ಒಬ್ಬರು ಡೈರೆಕ್ಟರ್ ಇದ್ದರು, ಅವ್ರ ಹೆಸರು ಬೇಡ ಇವತ್ತು, ಪ್ರೊಡ್ಯೂಸರ್ ಬ್ಯಾನರ್ ಹೆಸರು ಬೇಡ, ಬಟ್ ನನಗೆ ಅವಕಾಶ ಮಾಡಿಕೊಟ್ಟೆ ಸರ್. ನಾನೊಂದು ಲವ್ ಮಿ ಆರ್ ಹೇಟ್ ಮಿ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು ಕತೆ ಮಾಡಿದ್ದೆ. ಓಕೆ, ಟೈಟ್ಲೇ ಇಷ್ಟ ಆಗ್ಬಿಡುತ್ತೆ ಎಲ್ಲರಿಗೂ. ಲವ್ ಮಿ ಆರ್ ಹೇಟ್ ಮಿ ಅನ್ನೋದು ರಾಜ್ಕುಮಾರ್ ಅವರ ಫಿಲಮ್ ಸಾಂಗ್ ರೆಫರೆನ್ಸ್ ಇತ್ತಲ್ಲ, ಸೊ ಎಲ್ಲರಿಗೂ ಇಷ್ಟ ಆಯಿತು. ಲವ್ ಸ್ಟೋರಿ ಇದೆ, ಇದು ಯಶ್ವರ್ ಮನೆ ಚೆನ್ನಾಗಿರುತ್ತೆ ಅಂತ ಒಂದು ಡಿಸ್ಕಷನ್ ಬಂತು. ಪ್ರೊಡ್ಯೂಸರ್ ಸರ್ ಯಶ್ವರ್ಗೆ ಫೋನ್ ಮಾಡಿ ಈ ಥರ ಹುಡುಗರು ಬರ್ತಾರೆ ಕತೆ ಕೇಳಿ ಅಂತ ಅಂದರು. ಸರ್ ನಮ್ಮನ್ನ ಮಡಿಕೇರಿ ಕಳಿಸಿದ್ರು. ಅಲ್ಲಿ ಮಡಿಕೇರಿ ಗಜಕೇಸರಿ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಸೊ ನಾನು ಹೋದೆ. ಆವಾಗ ಒನ್ ಡೇ ಟೈಮ್ ತೊಗೊಳ್ಳಿ, ನೆಕ್ಸ್ಟ್ ಡೇ ಕೇಳ್ತೀನಿ. ಫೈಟಿಂಗ್ ಸೀನ್ ಇತ್ತು ಅವತ್ತು, ಸೊ ತುಂಬ ಸ್ಟ್ರೆಸ್ ಇದೆ, ನೆಕ್ಸ್ಟ್ ಡೇ ಕೇಳ್ತೀನಿ ಅಂತ. ಒನ್ ಡೇ ನಾವು ಅಲ್ಲೇ ಹಾಲ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ಸರ್ ಇರೋ ರೆಸಾರ್ಟ್ಗೆ ಹೋದ್ವಿ ಈವ್ನಿಂಗು. ಸೊ ಆರಾಮಾಗಿ ಕೂತ್ಕೊಂಡಿದ್ರು, ಕತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕತೆ ಹೇಳಿದ್ವಿ. ಬಟ್ ಅವತ್ತು ನನಗೆ ಗೊತ್ತಾಯಿತು ಸರ್, ಯಶ್ವರ್ದು ಡಿಟರ್ಮಿನೇಷನ್, ಅವ್ರ ಪ್ಲ್ಯಾನಿಂಗು, ಅವ್ರು ಏನು ನೇಮ್ ಮಾಡ್ತಾಯಿದ್ರು ಅನ್ನೋದು ನನಗೆ ಅವತ್ತೊಂದು ಕ್ಲಾರಿಟಿ ಸಿಕ್ತು, ಒಂದು ಸೆನ್ಸ್ ಆಯಿತು ನನಗೆ ಯಾವುದು. ಬಟ್ ರಿಯಲಿಸ್ಟಿಕ್ ಅನ್ನಿಸ್ತು ಅವ್ರ ವೇ ಆಫ್ ಇದು. ಬಟ್ ಈ ಅಚೀವ್ಡ್ ಇಟ್ ಟುಡೇ. ಎಕ್ಸಾಕ್ಟ್ಲಿ ಅವರು ಕತೆ ಕೇಳೋದು ಫಸ್ಟು ಇನಿಷಿಯಲಿ ಎಲ್ಲ ವೆಲ್ಕಮ್ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಬಿಸ್ನೆಸ್ ಬಂದಾಗ ಸಖತ್ ಯು ವಿಲ್ ಬಿ ವೆರಿ ಸ್ಟ್ರೈಟ್ ಫಾರ್ವರ್ಡ್. ನೀವು ಹೇಳೋ ಕತೆ ನನಗೆ 3 ಇಯರ್ಸ್ಗೆ ವರ್ಕ್ ಆಗಬೇಕು. ಹೆಂಗಿರಬೇಕು ಅಂದರೆ ಅವ್ರ ಸ್ಟೋರಿ ನಾನು ಹೇಳ್ತೀನಿ ಅಂದರೆ, ಅವ್ರು ಅದಾದಮೇಲೆ ಒಂದು 2 ವರ್ಷ ಕಮಿಟ್ಮೆಂಟ್ ಇತ್ತು, ಅವ್ರ ಡೇಟ್ಸ್ ಇರಲಿಲ್ಲ. ಅದಾದಮೇಲೆ ಯು ವಿಲ್ ಡಿಸೈಡ್ ಇಫ್ ಎಟ್ ಆಲ್ ನೀವು ಹೇಳೋ ಕತೆ ನನಗೆ ಇಷ್ಟ ಆಯಿತು ಅಂತ ಅಂದರೆ ನೀವು ವೆಯ್ಟ್ ಮಾಡಬೇಕು 2 ಇಯರ್ಸ್. 2 ಇಯರ್ಸ್ ವೆಯ್ಟ್ ಮಾಡೋ ಇಟ್ ಇಸ್ ನಾಟ್ ಕನ್ಫರ್ಮ್, ಐ ಆಮ್ ಮೇಕಿಂಗ್ ಯು ವೆಯ್ಟ್. ಅದಾದಮೇಲೆ ಅವ್ರ ಪ್ರೀವಿಯಸ್ ಫಿಲಮ್ಸ್ ಹೆಂಗೆ ಮಾಡಿರುತ್ತೆ, ಮಾರ್ಕೆಟಲ್ಲಿ ಯಾವ ಥರ ಹೋಗ್ತಾ ಇದೆ, ಟ್ರೆಂಡ್ ಯಾವ ಥರ ಸೆಟಪ್ ಆಗಿದೆ, ಪ್ಲಸ್ ಆ ಸಿನಿಮಾ ಬರೋದು ನೆಕ್ಸ್ಟ್ ಇಯರ್ ಆಗುತ್ತೆ. ಸೊ 3 ಇಯರ್ಸ್ಗೆ ನನ್ನ ಸ್ಟೋರಿ ವ್ಯಾಲಿಡ್ ಇದೆಯಾ? ಓಕೆ. ಸೊ ಇದು ಕ್ರೈಟೀರಿಯಾ ಫಿಲ್ ಆಗಬೇಕು. ಸೊ ನನ್ನ ಸ್ಟೋರಿ ಅಷ್ಟು ಇದಕ್ಕೆ ಬೀಳಬೇಕು. ಎಷ್ಟೋರಿಗೆ ನಾವು ಕತೆ ಮಾಡಿದ್ರೆ ನಾವು ಅಷ್ಟು ಫ್ಯೂಚರಿಸ್ಟಿಕ್ ಇರಬೇಕು ನಾವು. ಸೊ ಇವತ್ತು ನಾನು ಕತೆ ಮಾಡ್ತೀನಿ ಎಷ್ಟು ಅಂದರೆ 10 ವರ್ಷ ಆದಮೇಲೆ ವರ್ಕೌಟ್ ಆಗಬೇಕು ಸ್ಕ್ರಿಪ್ಟ್. ಅದು ಆವಾಗ ಅದು ವರ್ಕೌಟ್ ಆಗುತ್ತೆ, ಜಸ್ಟ್ ವರ್ಕೌಟ್ ಆಗುತ್ತೆ. ಸೊ ನಮಗೆ ಗೊತ್ತಾಯಿತು ಆ ಕ್ರೈಟೀರಿಯಾದಾಗ. ಬಟ್ ಸ್ಟಿಲ್ ನಾವು ಕತೆ ಹೇಳಿದ್ವಿ. ಸರು ಆನೆಸ್ಟ್ ಫೀಡ್ಬ್ಯಾಕ್ಸ್ ಕೊಟ್ಟರು. ಲೈಕ್ ಗೂಗ್ಲಿ ಮುಂಚೆ ನಾನು ಸಬ್ಜೆಕ್ಟ್ ಕೇಳಿದರೆ ನಾನು ಮಾಡ್ಬೋದಿತ್ತೇನೋ, ಬಟ್ ನಾನು ಗೂಗ್ಲಿ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಈಗ ಅದೇ ಸೇಮ್ ಜನರಲ್ಲಿ ನೀವು ಮಾಡ್ಕೊಂಬಂದಿದ್ದೀರಾ, ನಿಮ್ಮ ಬಿಲ್ಡಪ್ ಎಲ್ಲ ಕರೆಕ್ಟಾಗಿದೆ, ಬಟ್
ಬಟ್ ಈಗ ನನಗೆ ಬೇರೆ ಥರ ಸಬ್ಜೆಕ್ಟ್ ಬೇಕು, ಐ ವಾಂಟ್ ಟು ಗೋ ಬಿಟ್ ಫಾರ್ವರ್ಡ್ ಅಂತ ಹೇಳಿದ್ರು. ಲೈಕ್ ಆ್ಯಕ್ಚುಲಿ ಇಟ್ ವಾಸ್ ಅ ನೈಸ್ ಸಜೆಷನ್. ಎಸ್, ನೈಟ್ ಸಜೆಷನ್. ಆಮೇಲೆ ನಮಗೂ ಕೊಟ್ಟರು. ನಾನು ಆಸ್ ಎ ರೈಟರ್ ಏನು ಮಾಡಬೇಕು ಅಂತ ಕೇಳಿದೆ. ಹೇಳಿದ್ರು, ನೀನು ರೈಟರ್ ಆಗಿದ್ಯಾ ಅಂತ ಅಂದರೆ ನೀನು ಹೆಂಗೆ ಗಲಾಟೆ ಮಾಡಬೇಕು ಅಂದರೆ ನಮ್ಮ ಹತ್ರ ಬರೋಕ್ಕೆ ಹೋಗ್ಬಾರ್ದು, ನೀನು ಗಲಾಟೆ ಮಾಡೋದು ನನಗೆ ಗೊತ್ತಾಗಬೇಕು. ಏಯ್, ಇದು ಕಮರ್ಷಿಯಲಿ ಫಾರ್ಮ್ಯಾಟ್. ಎಸ್. ಅವಾಗ ನಾವು ಬರ್ತೀವಿ, ನೀನು ನೋಡ್ಕೊಂಡು, ನೀನು ನನ್ನ ನೋಡ್ಕೊಂಬರ್ಬೇಡ, ನಾನು ನೀವು ನೋಡ್ಕೊಂಬರ್ತೀನಿ, ನೀವು ಹಂಗೆ ಗಲಾಟೆ ಮಾಡಬೇಕು ಅಂತ ಅಂದರು. ಸೊ ಅದೊಂದು ಗಲಾಟೆನೇ ನಾರಾಯಣ ಅಂತ ಹೇಳ್ಬೋದು. ಏಯ್, ಸಖತ್ ಲಿಂಕ್ ಇದೆ ಸರ್ ಇದಕ್ಕೆ. ಮೇಲಾಗಿ ನನಗೆ ಪುನೀತ್ ಅಮರನಾಥ್ ಇಷ್ಟ ಆಗಿದ್ದು ಅಂದರೆ ರಂಗಭೂಮಿಯ ಹಿನ್ನೆಲೆ ಜೊತೆಗೆ ಆ್ಯಂಕರಿಂಗ್ ಮೊನ್ನೆ ನೋಡಿದ್ನಲ್ಲ ಟ್ರೇಲರ್, ತುಂಬ ಸೆನ್ಸಿಬಲ್ ಆದಂತಹ ಟಾಕು, ಮಿತಿ ಮೀರದಂತಹ ಟಾಕು. ಎಸ್. ಆ ಕಾರ್ಯಕ್ರಮಕ್ಕೆ ಎಷ್ಟು ಬೇಕೋ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದರು. ಎಸ್. ಆ್ಯಂಕರಿಂಗ್ ಕೂಡ ಚೆನ್ನಾಗಿ ಮಾಡ್ತೀರಿ ನೀವು. ಕಂಗ್ರ್ಯಾಚುಲೇಷನ್ಸ್. ವೆರಿ ಗುಡ್ ಮಿಮಿಕ್ರಿ. ಹೌದಾ? ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನಗೆ ಇಡೀ ಸಿನಿಮಾ ಕಥೆನೇ ತುಂಬ ವಿಭಿನ್ನ ಅನಿಸ್ತು. ಅಂದರೆ ಶ್ರೀಕಾಂತ್ ಅವರು ಒಂದು ಸತಿ ಬಂದು ಒಂದು ಕೆಫೆಯಲ್ಲಿ ಸಿಕ್ಕಿ ನಾವು ಈ ಇಡೀ ಕಥೆನ ಅವರು ಹೇಳಿದ್ರು. ಹೇಳಿದಾಗ ಪ್ರಾಬಬ್ಲಿ ಅದು ಒಂದು ಒನ್ ಲೈನಲ್ಲಿ ಹೇಳೋದಾದರೆ ಅಡಿಗರ ಇರುವುದೆಲ್ಲವ ಬಿಟ್ಟು ಇರುವುದೆಡೆಗೆ ತೊಡಿಯುವುದೇ ಜೀವನ ಅನ್ನೋ ಥರ ಒಂದು ನಿಧಿಗೋಸ್ಕರ ಹುಡ್ಕೋ ಇಡೀ ಊರು ಹೇಗೆ ಬದಲಾಗುತ್ತೆ ನಿಧಿ ಹುಡ್ಕೋ ಪ್ರೋಸೆಸ್ಸಲ್ಲಿ, ಆ್ಯಂಡ್ ಅದಕ್ಕೆ ಜಾಯ್ನ್ ಆಗೋ ಕ್ಯಾರೆಕ್ಟರ್ಗಳು ಎಷ್ಟು ಡಿಸ್ಟರ್ಬ್ ಆಗ್ತಾರೆ, ಒಂದು ಯಾವುದೋ ಒಂದು ಕಾಣದೇ ಇರೋ ಒಂದು ನಿಧಿಗೋಸ್ಕರ ಎಲ್ಲ ಹ್ಯೂಮನ್ ಈಕ್ವೇಷನ್ಗಳು ಬದಲಾಗುತ್ತಲ್ಲ, ಅದ್ರ ಸುತ್ತ ಕಟ್ಟಿರೋ ಕತೆ ಅದು. ಸೊ ಆ ಇಡೀ ಆ ಪ್ರಿಮೈಸೇ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದ್ರ ಜೊತೆ ನನ್ನ ಪಾತ್ರ ನಾನು ಒಂದು ಸ್ನ್ಯಾಪ್ಚಾಟಲ್ಲಿ ಇದನ್ನು ಮೊನ್ನೆ ಟ್ರೈಲರ್ ಲಾಂಚಲ್ಲೂ ಹೇಳಿದೆ. ನಾನು ಸ್ನ್ಯಾಪ್ಚಾಟಲ್ಲಿ ಒಂದು ಸತಿ ಸುಮ್ಮನೆ ಸ್ನೇಹಿತರಿಗೆ ನಾನು ಅವಾಗ ಈ ಥರದ್ದು ಯಾವುದೊಂದು ಫಿಲ್ಟರ್ ಹಾಕ್ಕೊಂಡು ಎಲ್ಲ ತಮಾಷೆಗೆ ವಾಟ್ಸಪ್ಪಲ್ಲಿ ಕಳಿಸೋದು, ಈ ಥರದ್ದು ವೀಡಿಯೋ ಅದು ಒಂದು ಸತಿ ಒಂದು 2 ನಿಮಿಷ ಮಾತಾಡ್ಬಿಟ್ಟು ಫೇಸ್ಬುಕ್ಕಿಗೂ ಹಾಕಿದ್ದೆ. ಅದು ನನಗೆ ಗೊತ್ತಿಲ್ಲದೆ ಒಂದಷ್ಟು ವೈರಲ್ ಆಗಿತ್ತು ಅವಾಗ. ಆವಾಗ ಎಲ್ಲರೂ ಆ ಕ್ಯಾರೆಕ್ಟರ್ ಜೊತೆ ತುಂಬ ಎಂಗೇಜ್ ಆಗೋರು. ಅಂದರೆ ಈಗ ಈ ಅಂಕಲ್ ಪಾತ್ರ ಏನು ಮಾಡ್ತಾ ಇದೆ, ಇವತ್ತು ನಿಮ್ಮ ಮಿಸ್ಸಸ್ ಎಲ್ಲೋಗಿದ್ದಾರೆ, ಈ ವಾರ ಎಲ್ಲಿರ್ತೀರ, ಈ ಭಾನುವಾರ ಎಲ್ಲೋಗಿರ್ತೀರ, ಈ ಥರ ಏನೇನೋ ಕಮೆಂಟ್ಸ್ ಬರೋದಲ್ಲ. ಸ್ಟಾರ್ಟಿಂಗಲ್ಲಿ ಒಂದು 4-5 ಕಮೆಂಟ್ಗಳು ಅಷ್ಟೇ ಬರ್ತಾ ಇದ್ದಿದ್ದು. ಬಟ್ ಅದನ್ನು ನಾನು ಎಂಗೇಜ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ರೆಗ್ಯುಲರಾಗಿ. ಅಂದರೆ ಈಗ ಅಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಆಗಿ ಇನ್ನೊಂದು ವೀಡಿಯೋ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ದಟ್ಸ್ ದ ಬ್ರಿಲಿಯನ್ಸಿ. ಹೌದು ಸರ್. ಅಥವಾ ಒಂದು ಸೋಷಿಯಲ್ ಕಾಮೆಂಟ್ರಿ ಥರ ಕನ್ವರ್ಟ್ ಆಯ್ತದು. ಅಂದರೆ ಆ ವಾರ ಏನೋ ಒಂದು ನಡೆದಿದ್ದರೆ ಆ ವಾರದ ವಿಷಯ, ಏನೋ ಬಡ್ಜೆಟ್ ಬಂದಿದ್ರೆ ಬಡ್ಜೆಟ್ ಬಗ್ಗೆ ಆ ಪಾತ್ರ ಮಾತಾಡುತ್ತೆ. ಆ ವಾರ ಯಾವುದೋ ಒಂದು ದೊಡ್ಡ ಸಿನಿಮಾ ಬಿಡುಗಡೆ ಆಗಿದ್ದರೆ ಅದ್ರ ಬಗ್ಗೆ ಮಾತಾಡುತ್ತೆ. ಸೊ ವಿತ್ ಹಿಸ್ ಓನ್ ಫ್ಯಾಮಿಲಿ. ಆ್ಯಂಡ್ ಈ ಪ್ರತಿ ಪಾತ್ರಗಳಿಗೂ ಇಡೀ ಸೀರೀಸಲ್ಲಿ ಏನಾಗಿತ್ತು ಅಂದರೆ ಅವ್ರದ್ದೇ ಆದ ಒಂದು ಸಣ್ಣ ಸಣ್ಣ ಆಸ್ಪಿರೇಷನ್ಗಳಿರುತ್ತೆ. ಮಗನಿಗೆ ದರ್ಶನ್ ಅವ್ರ ಸಿನಿಮಾದ ಸ್ಟಿಕ್ಕರ್ ಏನೋ ಪುಸ್ತಕದ ಮೇಲೆ ಅಂಟಿಸ್ಕೊಳ್ಳೋದಕ್ಕೋಸ್ಕರ ಆ ವಾರ ಓಡಾಡ್ತಾ ಇರ್ತಾನೆ. ಮನೆ ಆಚೆ ಮಳೆ ಬಂದಿದೆ, ಗಲಾಟೆ ಆಗುತ್ತೆ. ಹೆಂಡತಿ ರವಿಚಂದ್ರನ್ ಅವ್ರ ಫ್ಯಾನು, ಈ ಪಾತ್ರ ಅಂಬರೀಷ್ ಸರ್ ಅವ್ರ ಫ್ಯಾನು. ಸೊ ಈ ಥರ ಒಂದಷ್ಟು ಸಣ್ಣ ಸಣ್ಣ ಆಸ್ಪಿರೇಷನ್ಗಳು ಇಟ್ಕೊಂಡು ಪಾತ್ರ ಮಾಡ್ತಾ ಇದ್ದೆ. ಅದು ತುಂಬಾ ಸ್ಲೋ ಆಗಿ ಒಂದು 21 ವಾರಗಳ ಕಾಲ ನನಗೆ ಗೊತ್ತಿಲ್ಲದಂಗೆ ಎವ್ರಿ ಸಂಡೇ ನಾನು ಆ ವಿಡಿಯೋ ಮಾಡ್ತಾ ಇದ್ದೆ. ಒಂದು ಮೊಸ್ಟಾಚ್ ಹಾಕ್ಕೊಂಡು, ಒಂದು ಕರಿ ಕನ್ನಡಕ ಹಾಕ್ಕೊಂಡು ಮಾಡ್ತಾ ಇದ್ದೆ ನಾನು. ದಟ್ ಈಸ್ ಟೋಟಲಿ ನಾಟ್ ಮೀ. ಅಂದರೆ ಆ ಪಾತ್ರದ ವಾಯ್ಸು ಬೇರೆ, ಈ ವಾಯ್ಸಲ್ಲಿ ಮಾತಾಡ್ತಾ ಇರಲಿಲ್ಲ ನಾನು. ಆ ಪಾತ್ರದ ಟೋಟಲ್ ಮ್ಯಾನರಿಸಮು, ಭಾಷೆ, ಡೈಲೆಕ್ಟು ಎಲ್ಲ ತೋರಿಸ್ತಾರೆ, ಎಲ್ಲವೂ ಬೇರೆ ಆಗಿತ್ತು. ಒಂದು ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲ, ಇದು ಮುಗಿಸ್ಬಿಡ್ತೀನಿ ಅದು ಹೇಳ್ತಾ ಇರೋದು. ಸೊ ಅದು ಪೂರ್ತಿ ಕ್ಯಾರೆಕ್ಟರ್ ಹೋಗ್ತಾ ಇತ್ತಲ್ಲ. ಸೊ ಅದು ನೆಕ್ಸ್ಟ್ ಲಾಕ್ಡೌನಲ್ಲಿ ಅದು ನನಗೆ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟಿತ್ತು. ಲಾಕ್ಡೌನಲ್ಲಿ ಇನ್ನೊಂದು ಸೀರೀಸ್ ಮಾಡಿದೆ ನಾನು. ಒಂದು IT ಪ್ರೊಫೆಷ್ನಲ್ಲು ಮನೆಯಿಂದ ಕೆಲಸ ಮಾಡುವಂಥ ಒಂದು ಪಾತ್ರ, ಮ್ಯಾನೇಜರ್ ಪಾತ್ರ. ಸೊ ಅದನ್ನು ನಾನು ಮಾಡ್ತಾಯಿದ್ದೆ. ಅದನ್ನು ಇವರು ಗಮನಿಸಿದ್ರು. ಈ 2 ಪಾತ್ರಗಳ ಬ್ಲೆಂಡ್ ಇದು. ಅಂದರೆ ನನಗೆ ವೆರಿ ಇಂಟ್ರೆಸ್ಟಿಂಗ್ ಇದು. ಇದೇ ಬೇರೆ ಸೀರೀಸ್, ಅದೇ ಬೇರೆ ಸೀರೀಸು, 2 ಪಾತ್ರನ ಸೇರಿಸಿ ಒಂದು ಹೊಸ ಪಾತ್ರ ಕ್ರಿಯೇಟ್ ಮಾಡಿ ಸಿನಿಮಾಲಿ ಹಾಕಬೇಕು ಅಂತ ಅವ್ರಿಗೆ. ಸರ್, ಒಂದು ಶಾರ್ಟ್ ವಿಡಿಯೋಗಳು ಬಂತಲ್ಲ, ಎಕ್ಸೆಪ್ಷನಲ್ ಟ್ಯಾಲೆಂಟ್. ಸೊ ನಾನು ಅಂದ್ಕೊಂಡಿದ್ದು ಈ ಅಪ್ಪ ಫುಲ್ ಬ್ಯುಸಿಯಾಗಿರ್ತಾರೆ, ನನಗೆ ಸಿಗಲ್ಲ ಅಂತ. ಬೇಸಿಕಲಿ ನಂದು ಸ್ಟೋರಿ ಬ್ಯಾಕ್ ಡ್ರಾಪಲ್ಲಿ ಈಗ ಶ್ರೀಕೃಷ್ಣ ಹುಟ್ಟಿದಲ್ಲಿ ಮಥುರೆಯಲ್ಲಿ ಜೈಲಲ್ಲಿ ಹುಟ್ಟಿದ್ದು, ಜೈಲಲ್ಲಿ ಹುಟ್ಟಿದ್ದು ಅಂತ ಒಂದು ಇದೆಯಲ್ಲ. ಸೊ ನಮ್ಮ ಸಿನಿಮಾ ಹಂಗೆ ಸ್ಟಾರ್ಟ್ ಆಗುತ್ತೆ, ಕೃಷ್ಣನ ಎಂಟ್ರಿ ಜೈಲಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಸ್ಟೇಷನ್ ಸೆಟಪ್ ಇತ್ತು ನನಗೆ. ಸೊ ನನಗೊಂದು ಪೊಲೀಸ್ ಆಫೀಸರ್ ಬೇಕಾಗಿತ್ತು. ಸೊ ಬೇಸಿಕಲಿ ಪೊಲೀಸ್ ಆಫೀಸರ್ ನನಗೆ ಫ್ರಂಟ್ ಆಫ್ ದ ಸ್ಟೋರಿ, ಇವ್ರ ಮುಖಾಂತರ ಕತೆ ಹೇಳ್ಕೊಂಡು ಹೋಗ್ತೀನಿ ನಾನು. ಮೇನ್ ಫೇಸ್ ಇರ್ತಾರೆ. ಸೊ ತುಂಬ ಆಪ್ಷನ್ಸ್ ಇತ್ತು ನನಗೆ ಇಂಡಸ್ಟ್ರಿಯಲ್ಲಿ, ತುಂಬ ಟ್ರೈ ಮಾಡಿ. ಬಟ್ ಐ ವಾಂಟೆಡ್ ಅ ಫ್ರೆಶ್ ಫೇಸ್. ಸರ್, ಈ ಸಿನಿಮಾಗೆ ನನಗೆ ಕೋಟಿ ದುಡ್ಡಿದ್ರು ನನಗೆ ಈ ಹುಡುಗರೇ ಬೇಕಾಗಿತ್ತು ಸರ್. ಬಿಕಾಸ್ ಈ ಸಿನಿಮಾ ಹೇಳ್ಬೇಕಂದ್ರೆ ಹೊಸ ಹುಡುಗರೇ ಬೇಕಾಗಿತ್ತು ನನಗೆ. ಸೊ ಐ ವೆಂಟ್ ಅರೌಂಡ್, ಸರ್ಚ್ ಮಾಡಿದೆ. ನನಗೆ ಇದು ಸಖತ್ ಇಷ್ಟ ಆಯಿತು. ಇಲ್ಲ, ಈ ಮನುಷ್ಯನ ಟ್ರೈ ಮಾಡಬೇಕು. ಬಟ್ ನಾನು ಅಂದ್ಕೊಂಡಿದ್ದು ಯಪ್ಪ ಫುಲ್ ಬಿಸಿ. ಬಿಕಾಸ್ ಆ ಲೆವೆಲ್ ಅದು ವೈರಲ್ ಆಗಿತ್ತು ಇವ್ರ ವೀಡಿಯೋಸ್ ಎಲ್ಲ. ನಾನು ಫೇಸ್ಬುಕ್ಕಲ್ಲಿ ಹೋಗಿ ರೀಚ್ ಮಾಡ್ಕೊಂಡು ಹೋದಾಗ ನಮ್ಮ ಚಿತ್ರರಂಗದ ವಿಪರ್ಯಾಸ ಅಲ್ಲಿವರೆಗೂ ಯಾವುದು ಕಮಿಟ್ ಆಗಿರಲಿಲ್ಲ ಸಿನಿಮಾ ಇವರು. ಸೊ ಅವಾಗ ಇವರಿಗೆ ಕನ್ವಿನ್ಸ್ ಮಾಡಿ ನಾನು ಈ ಥರ ಪಾತ್ರ ಇದೆ, ನಿಮ್ಗೆ ಈ ಥರ ಎಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿ ಮಾತಾಡಿದಾಗ ಒಂದು ಸಾಫ್ಟ್ವೇರ್ ಹುಡುಗ
ಕೆಲಸ ಮಾಡ್ತಾ ಇರ್ತಾನೆ, ಅವ್ರ ಅಪ್ಪ ತಿರ್ಕೊಂಡಿರ್ತಾರೆ, ಆ ಕೆಲಸ ನಿಮಗೆ ಸಿಕ್ಕಿರುತ್ತೆ. ಒಬ್ಬ IT ಹುಡುಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾನೆ. ಸೊ ಅವ್ನ ಮೈಂಡ್ ಸೆಟ್ ಹೆಂಗಿರುತ್ತೆ ಅನ್ನೋ ಕ್ಯಾರೆಕ್ಟರ್ ಇದು. ಅಲ್ಲ, ನನಗೆ ಅದು ಆ ಸ್ಮಾರ್ಟ್ನೆಸ್ಸೇ ತುಂಬ ಸಖತ್ ಶಾಕ್ ಆಗಿದ್ದು. ಅಂದರೆ ಮೊನ್ನೆ ಹೇಳ್ತಾ ಇದ್ದಂಗೆ ನನಗದೇನು ಸರ್ಪ್ರೈಸ್ ಆಗಲಿಲ್ಲ. ಈ ಎರಡು ಕ್ಯಾರೆಕ್ಟರ್ಗಳು, ಒಬ್ಬ IT ಕ್ಯಾರೆಕ್ಟರ್ ಒಂದು ಮಾಡ್ತಾ ಇದ್ದೆ, ಇನ್ನೊಂದು ಒಬ್ಬ ಮನೇಲಿ ಕೂತ್ಕೊಂಡು ಮಾತಾಡೋ ಒಂದು ಅಂಕಲ್ ಕ್ಯಾರೆಕ್ಟರ್, ಎರಡನ್ನೂ ಸೇರಿಸಿ ಒಂದು ಹೊಸ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿಬಿಟ್ರಲ್ಲ. ಆ್ಯಂಡ್ ಅದೂ ಒಂದು ನಾರ್ಮಲ್ ಮೊಬೈಲಲ್ಲಿ ಮಾಡ್ತಾ ಇದ್ದಿದ್ದು ವೀಡಿಯೋಗಳು ಸಿನಿಮಾಗೆ ಬಿಗ್ ಸ್ಕ್ರೀನ್ಗೆ ಒಂದು ಕ್ಯಾರೆಕ್ಟರ್ ಕನ್ವರ್ಟ್ ಆಗುತ್ತೆ ಅನ್ನೋದು ನಂಗೆ ಸಖತ್ ಎಕ್ಸೈಟ್ ಆಗೋಯ್ತು. ಒಂದು ಜಲಕ್ ಬಿಡಿ. ಸೊ ಐ ಮೀನ್ ಮುಗಿಸ್ಬಿಡ್ತೀನಿ. ಅಲ್ಲ, ಅವರು ಒಂದು ಮೇನ್ ಸೆಗ್ಮೆಂಟ್ ಅವರು ಕಾಯ್ತಿದ್ದಾರೆ, ಅಲ್ಲಿ ಬಂದ ತಕ್ಷಣ ಒಂದು ರಪ್ಪನ್ ಬೇಡ ಅಂತ. ಇಲ್ಲ, ಇನ್ನು ನೋಡಬೇಕು ನೀವೀಗ. ಈ ಲುಕ್ಸ್ ವೆರಿ ಇನ್ನೋಸೆಂಟ್, ಸ್ಮಾರ್ಟ್ ಅಂತ ಸಡನ್ನಾಗಿ ಅವ್ರು ಮಾತಾಡೋ ಸ್ಟಾರ್ಟ್ ಮಾಡಿದಾಗ ಈ ಸ್ಟೋನ್ ಚೇಂಜ್ ಪ್ರವೇಶ ಅಂತಾರಲ್ಲ, ಅದರ ಮೀಸೆ ಹಾಕೊಂಡು ನಾನು ಹೇಳಿ ಏನು ಸರ್ ಅವ್ರು ಮೀಸೆ ಹಾಕೊಂಡು ಕನ್ನಡಕ್ಕೆ ಹಾಕ್ಬಿಟ್ರೆ ರವಿಚಂದ್ರನು, ಮೀಸೆ ಹಾಕ್ಬಿಟ್ಟು ಇನ್ನೊಂಥರ ಮಾಡಿದ್ರೆ ಅಂಬರೀಷ್ ಅಂತಾರ. ಆಮೇಲೆ ಈ ರಮೇಶ್ ಅರವಿಂದ್ ಸರ್ದು ಮೊನ್ನೆ ಸಿನಿಮಾ ಮಾಡಿದ್ರು, ಸಾಕಷ್ಟು ಸಿನಿಮಾ ಬ್ಯುಸಿ ಆಗೋದು ಬಿಡಿ ಸರ್. ಈ ನಾರಾಯಣ ಇವರು ಫುಲ್ ಬ್ಯುಸಿ ಸರ್, ಎಲ್ಲರಿಗೂ ಲೈಫ್ ಆಗುತ್ತೆ ಅಂತ ಅನ್ಸ್ಬಿಡ್ತು ಈ ಪಿಕ್ಚರಿಂದ. ಜೊತೆಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇಲ್ಲಿಯ ತನಕನೂ ಯಾರೆಲ್ಲ ನಟರು ಸೂಪರ್ ಸ್ಟಾರ್ಗಳಾಗಿದ್ದಾರಲ್ಲ, ಅವರ ಮಾತನ್ನು ನೀವು ತೆಗೆದು ನೋಡಿ ವಿಡಿಯೋದಲ್ಲಿ, ಅವ್ರು ಹೇಳೋದು ಒಂದೇ ಮಾತು, ಯಾರು ಕಲಾವಿದರಾಗ್ತಿರಲ್ಲ ಅವರು ನಿಮ್ಮನ್ನು ನೀವು ಸ್ಟಕ್ ಮಾಡ್ಕೋಬೇಡಿ, ಏನಾದರೂ ಆ್ಯಕ್ಟಿವಿಟಿಗಳನ್ನು ಮಾಡ್ತಾಯಿರಿ, ವೆದರ್ ಇಟ್ ಈಸ್ ಶಾರ್ಟ್ ಫಿಲ್ಮೋ, ಡಾಕ್ಯುಮೆಂಟ್ರಿನೋ, ಒಂದು ರಂಗಭೂಮಿನೋ, ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ತುಂಬ ಎಂಗೇಜ್ ಮಾಡಿದಾಗ ಮಾತ್ರ ಒಂದು ವಿಷಯ ಸ್ಪಾರ್ಕ್ ಆಗುತ್ತೆ. ಮೇ ಬಿ ಅದು ಅಮರನಾಥ್ಗೆ ಆಗಿರ್ಬೋದಲ್ವ. ಯಾವಾಗಲೂ ಐ ಮೀನ್ ನನಗೆ ಅಟ್ಲೀಸ್ಟ್ ಲಾಸ್ಟ್ ಅಂದರೆ ಏನೋ ತುಂಬ ವರ್ಷ ಇದ್ದೀನಿ ಅಂತಲ್ಲ, ಅಟ್ಲೀಸ್ಟ್ ಲಾಸ್ಟ್ ಒಂದು 10 ವರ್ಷಗಳ ಕಾಲ ತುಂಬ ಸಕ್ರಿಯವಾಗಿ ನಾನು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ನಾನು ಪ್ರತಿ ಸತಿ ಈಗೇನೋ ಒಂದು ಬರೀ ಶಾರ್ಟ್ ಫಿಲ್ಮ್ ಅಂತಲ್ಲ, ಮುಂಚೆ ನಾನು ಪೋಸ್ಟರ್ಸ್ ಡಿಸೈನ್ ಮಾಡ್ತಾ ಇದ್ದೆ. ಸೊ ಅಲ್ಲೊಂದಷ್ಟೇನೋ ಕಲಿತೀವಿ. ಅವಾಗ ಪೋಸ್ಟರ್ಸ್ ಡಿಸೈನ್ ಮಾಡುವಾಗ ಒಂದು ಸಿನಿಮಾದಲ್ಲಿ ಏನೋ ಒಂದು ಕಾನ್ಸೆಪ್ಟ್, ಈಗ ನಾರಾಯಣ ಅಂದರೆ ಅಲ್ಲಿ ಏನೋ ನಿಧಿ ಹುಡುಕೋ ಕಾನ್ಸೆಪ್ಟ್ ಇರುತ್ತಲ್ಲ, ಆ ನಿಧಿ ಹುಡುಕೋದ್ರ ಮೇಲೆ ಏನೋ ಪೋಸ್ಟರ್ ಮಾಡ್ಬೋದಾ ಅಂತ ಯೋಚನೆ ಮಾಡೋದು. ಸೊ ಆ ಕ್ರಿಯೇಟಿವ್ ಪ್ರೋಸೆಸ್ಸೇ ತುಂಬ ಚೆನ್ನಾಗಿ ಇವಾಲ್ವ್ ಆಗಿದೆ ಅದು. ಬಿಕಾಸ್ ಏನೋ ಶಾರ್ಟ್ ಫಿಲ್ಮ್ ಮಾಡ್ತೀರಾ, ಇನ್ನೊಂದೇನೋ ಕ್ಯಾಂಪೇನ್ ಮಾಡ್ತೀರಾ, ಅಥವಾ ಸಣ್ಣ ಒಂದು ಫೇಸ್ಬುಕ್ ಪೋಸ್ಟ್ ಬರೆಯೋದಿರ್ಬೋದು, ಅಲ್ಲೊಂದೇನೋ ಪನ್ ಮಾಡಿಬಿಟ್ಟು ಬರಿತಾ ಇದ್ದೆ ನಾನು. ಒಂದಷ್ಟು ಸಖತ್ ಪಂಚ್ ಅಂತ ಏನೋ ಒಂದು ಮಾಡ್ತಾ ಇದ್ದೆ ನಾನು ಅವಾಗ. ಇದೆಲ್ಲ ನಾನು ಓದ್ತಾ ಇದ್ದಿದ್ದು ಕಾಲೇಜ್ ಡೇಸಲ್ಲಿ ಮಾಡ್ತಾ ಇದ್ದಿದ್ದು ಕೆಲಸಗಳು. ಅಥವಾ ಏನೋ ಗಾಂಧಿನಗರದ ಗಿರ್ಗಿಟ್ಲೆ ಅಂತ ಒಂದಷ್ಟು ಆರ್ಟಿಕಲ್ಸ್ ಬರಿತಾ ಇದ್ದೆ. ಆ ಪ್ರೋಸೆಸ್ಸಲ್ಲಿ ಒಂದಷ್ಟು ಏನೋ ರಿಸರ್ಚ್ ಮಾಡೋದು, ಓದ್ಕೊಳ್ಳೋದು ಇದೆಯಲ್ಲ. ಸೊ ಇಟ್ ರಿಯಲಿ ಹೆಲ್ಪ್ಸ್. ಅಂದರೆ ನೀವು ಹೇಳ್ದಂಗೆ ಕ್ರಿಯೇಟಿವ್ ಪ್ರೊಸೆಸ್ಸಲ್ಲಿ ರೆಗ್ಯುಲರಾಗಿ ಇನ್ವಾಲ್ವ್ ಆಗಿದ್ದಾಗ ಹೊಸ ಹೊಸ ಐಡಿಯಾಗಳು, ಹೊಸ ಪಾಸಿಬಿಲಿಟಿಗಳು ಓಪನ್ ಆಗುತ್ತೆ. ಅಂದರೆ ಯಾವುದೋ ಒಂದು ಸಣ್ಣ ಫಿಲ್ಟರು, ಸ್ನ್ಯಾಪ್ಚಾಟ್ ಫಿಲ್ಟರಿಂದ ಹೋಗಿ ಅದೊಂದು 21 ವಾರದ ಸೀರೀಸ್ ಆಗುತ್ತೆ. ನೆಕ್ಸ್ಟ್ ಅದು ಆಮೇಲಿಂದ ನಾನು ಒಂದು ಅಷ್ಟು ಮೀಡಿಯಾ ಕಾಲೇಜ್ಗಳಲ್ಲಿ, ಸೈಂಟ್ ಜೋಸೆಫ್ಸ್ ಇರ್ಬೋದು, ಪ್ರೆಸಿಡೆನ್ಸಿ ಕಾಲೇಜ್ ಇರ್ಬೋದು, ಅಲ್ಲೆಲ್ಲ ಹೋಗಿ ಈ ಪಾತ್ರಗಳ ಬಗ್ಗೆ ಕೇಸ್ ಸ್ಟಡಿಯಾಗಿ ಅಲ್ಲಿನ ಮೀಡಿಯಾ ಸ್ಟೂಡೆಂಟ್ಸ್ಗೆ ನಾನು ಪ್ರೆಸೆಂಟ್ ಮಾಡಿದ್ದೆ. ಅಂದರೆ ವಿತೌಟ್ ಎನಿ ಸ್ಕ್ರಿಪ್ಟ್, ಒನ್ ಟೇಕಲ್ಲಿ ಸೋಷಿಯಲ್ ಕಾಮೆಂಟ್ರಿ ಹೇಗೆ ಮಾಡ್ಬೋದು ಒಂದು ಪಾತ್ರನ ಇಟ್ಕೊಂಡು, ಹೆಂಗೆ ಹೌ ಡು ವಿ ರಿಯಲಿ ಎಂಗೇಜ್ ಸೋಷಿಯಲ್ ಮೀಡಿಯಾ ಆಡಿಯನ್ಸ್ ಅಂತ. ಸೊ ಅದಾಗಿದ್ದ ಮೇಲಿಂದ ಅದು ಸಿನಿಮಾ ಆಗಿದೆಯಲ್ಲ, ಅಂದರೆ ಒಂದು ಪಾತ್ರ ಎಷ್ಟು ದೂರ ಟ್ರಾವೆಲ್ ಆಗುತ್ತೆ ಅನ್ನೋದು ಇಟ್ಸ್ ರಿಯಲಿ ಫ್ಯಾಸಿನೇಟಿಂಗ್. ಐ ಮೀನ್ ಐ ಆಮ್ ವೆಯ್ಟಿಂಗ್, ನಾನು ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು, ಇದು ಹೆಂಗೆ ಕನ್ವರ್ಟ್ ಆಗಿದೆ ಇದು. ಆ್ಯಕ್ಚುಲಿ ಇಟ್ ವಾಸ್ ಅ ನೈಸ್ ಅಟೆಂಪ್ಟ್. ಅಂದರೆ ನೀವು ಏನೋ ಒಂದು ಪ್ರಾಡಕ್ಟನ್ನು ಮಾಡಿ ಇಟ್ಕೊಂಡು ನಮ್ಮಲ್ಲೇ ಇಟ್ಕೊಳ್ಬೋದು, ಒಂದು 4 ಜನಕ್ಕೆ ತೋರಿಸಿದಾಗ ನಿಮ್ಗೆ ಫೀಡ್ಬ್ಯಾಕ್ ಬರುತ್ತೆ. ನನಗಿಲ್ಲಿ ಶ್ರೀಕಾಂತ್ ನನಗೆ ಇಷ್ಟ ಆಗಿದ್ದು, ಟೇರಲ್ಲಿ ಫಸ್ಟ್ ಶಾರ್ಟೇ ಅಪೂರ್ಣ ಬರ್ತಾರೆ. ಹೌದು ಸರ್. ಐ ಥಿಂಕ್ ಅದು ಭೂಮಿಗೆ ಬಂದ ಭಗವಂತ ಸಿನಿಮಾ ಇಮೇಜ್ ಅನ್ಸುತ್ತೆ, ಗೋಕಾಕಲ್ಲಿ ಶೂಟ್ ಆಗಿರೋದು. ಲೋಕೇಶ್ ಸರ್ ಮತ್ತೆ ಅದು ಆ ಒಂದು ಆ ನೀಲಿ ಬಣ್ಣ, ಆಲ್ಸೋ ತುಂಬ ಎಷ್ಟು ರಿಲೆವೆಂಟ್ ಅಂದರೆ, ಈಗ ಅದು ಪ್ರಾಬಬ್ಲಿ ಅದು ನಮ್ಮೆಲ್ಲ ಕನ್ನಡಿಗರ ಸಿನಿಮಾಗಳಿಗೆ ಅದೊಂದು ಟ್ರೆಡಿಷನ್. ಅಪ್ಪು ಸರ್ ಫೋಟೋ ಇಂದ ಶುರು ಮಾಡ್ತೀವಿ ನಾವು. ಬಟ್ ಈ ಕೃಷ್ಣನ ವೇಷ ಹಾಕೊಂಡಿರೋ ಅದು ಸ್ವಲ್ಪ ಅದೇ ಸರ್, ನಾವು ರಿಸರ್ಚ್ ಮಾಡ್ತಾ ಹೋದ್ವಿ, ಹೆಂಗೆ ಪ್ರೆಸೆಂಟ್ ಮಾಡೋದು ಅಪ್ಪು ಸರ್ನ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಬೋದು ಅಂತ ಒಂದು ಅನ್ನಿಸ್ತಾ ಇತ್ತು. ಬಟ್ ಇದೊಂದು ಸಿಕ್ತು ನನಗೆ ಚಿಕ್ಕ ಫೋಟೋಗ್ರಾಫು, ಅದನ್ನು ತೊಗೊಂಡು ನಮ್ಮ ಫೋಟೋಶಾಪ್ಗೆಲ್ಲ ಹಾಕಿ ಎಡಿಟ್ ಮಾಡಿಸ್ಬಿಟ್ಟು ಸ್ವಲ್ಪ ನೀಟಾಗಿ ಹಾಕ್ತೆ, ಚೆನ್ನಾಗಿ ಕೂತ್ಕೊಂತು. ಅದು ಖುಷಿ ಆಗುತ್ತೆ ಸರ್. ಇವತ್ತು ಅವ್ರು ಇದ್ದಿದ್ರೆ ಅದು ಕಥೆನೇ ಬೇರೆ. ಯು ಆರ್ ಗೆಟ್ಟಿಂಗ್ ಎಮೋಷನ್. ಎಸ್ ಡೆಫಿನೆಟ್ಲಿ ಸರ್. ಅಪ್ಪು ಇಸ್ ಎಮೋಷನ್ ಸರ್. ಸೊ ಸ್ವೀಟ್. ಆಮೇಲೆ ಮಾರ್ಚ್ 14th ಅದು ರಿಲೀಸ್ ಆಗಿದೆ. ಇದು ಎಷ್ಟು ಇದೆಲ್ಲ ಕನೆಕ್ಟೆಡ್ ಇದೆ ಅಂದರೆ, ನಾನು ಸರ್ ಹೇಳಿದ್ರು ಇವತ್ತು ಹಿಂಗೆ ಬರ್ತಡೇ ನಂದು ನೆನ್ನೆ ಮಾರ್ಚ್ 13th 12th ನಮ್ಮದು ನೀವು ಪಿಕ್ಚರಿಂದ ನಮ್ಮದು ಪ್ರೋಗ್ರಾಮ್ ನೀವೇ ಮಾಡಿಕೊಟ್ರೆ ಅಷ್ಟು ಗ್ರ್ಯಾಂಡಾಗೆ. ಅದಾದಮೇಲೆ ನೆಕ್ಸ್ಟ್ ಈಗ ಇವತ್ತು ಮೇಡಮ್ ಬರ್ತಡೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಬರ್ತಡೆ, ಮತ್ತು 17th ಅಪ್ಪು ಸರ್ ಬರ್ತಡೆ. ನನ್ನ DP ಇವತ್ತರೆಗೂ ಅಪ್ಪು ಸರ್ ಜೊತೆನೇ ಇದೆ. ಯಾಕಂದ್ರೆ ನಂದು ಮತ್ತು ರಾಘಣ್ಣದು ಕಾಂಬಿನೇಷನ್ ಒಂದು ಒಳ್ಳೆ ನಮ್ಮ ಸ್ಪಿರಿಚುವಲ್ ಫ್ರೆಂಡ್ಶಿಪ್ಪು. ಹೋದಾಗ ಅವ್ರು ಮೀಟ್ ಮಾಡಿಸ್ಕೊಟ್ಟಿರು. ಐ ರಿಯಲಿ ಫೆಲ್ಟ್ ಈಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಆರ ಸರ್. ಎಷ್ಟು ಏನೇ ಇದ್ರು ಆ ಸಿಂಪ್ಲಿಸಿಟಿ. ಓ ನಮಸ್ಕಾರ ರೀ, ನಿಮ್ಮ ಹೆಸರು ದರ್ಶನ್ ಅಂತನಾ? ಓ ಓಕೆ, ಏನು ದರ್ಶನ್ ಸೂರ್ಯನಾ? ಓ ಒಳ್ಳೇದಾಗಲಿ, ಬನ್ನಿ ಸರ್. ಇವತ್ತು ನಾವು ಯಂಗ್ಸ್ಟರ್ಸ್ ಏನು ಮಿಸ್ ಮಾಡ್ಕೊತೀವಿ ಅಂದರೆ ಸರ್, ಅವರು ಯಾವುದೇ ಸಿನಿಮಾ ಆದ್ರೂ ಇಷ್ಟಪಟ್ಬಿಟ್ರೆ ಆ ಟೀಮ್ನ ಮನೆ ಕಳಿಸ್ಬಿಡೋರು ಸರ್.
ಮನೆ ಕರೆಸಿ ನನ್ಗನ್ಸುತ್ತೆ ಈಗ ಸರ್ಕಾರಿ ಇವಾಗ ರಿಷಬ್ ಶೆಟ್ಟಿ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆ, ಅವಾಗ ರಿಷಬ್ ಶೆಟ್ಟಿ ಸರ್ ವಾಸ್ ಟು ಯಂಗ್ ಫಾರ್ ಇಂಡಸ್ಟ್ರಿ, ಬಟ್ ಅವತ್ತು ಅವ್ರನ್ನ ಕೊಟ್ಟು ಕೂಣಿಸಿ ಎಂಕರೇಜ್ ಮಾಡಿದ್ರಲ್ಲ ಸರ್. ಇವಾಗ ಒಂದು ಅವ್ರು ಹೋದ್ಮೇಲೆ ಎಷ್ಟು ಸಿನಿಮಾಗಳು ಬಂದು, ಎಷ್ಟು ಹೊಸ ಸಿನಿಮಾ, ಎಷ್ಟು ಜನಕ್ಕೆ ಆ ಥರ ಎಂಕರೇಜ್ಮೆಂಟ್ ಸಿಕ್ಕಿದೆ ಸರ್. ಬಟ್ ಇವ್ರು ತುಂಬ ಲಕ್ಕಿ. ಯಾಡ್ ಬ್ರೇಕ್ಫಾಸ್ಟ್ ವಿತ್ ಅಪ್ಪು ಸರ್, ಹೇಳಿ ಅದ್ರ ಬಗ್ಗೆ. ಈ ನಾರಾಯಣ ಸಿನಿಮಾ ಅವಕಾಶ ಸಿಕ್ಕಿದ ಮೇಲಿಂದ O2 ಸಿನಿಮಾ ಸಿಕ್ತು ನನಗೆ, PRK ಪ್ರೊಡಕ್ಷನ್ಸ್ದು. ಸೊ ಅದು ನನ್ನ ಪ್ರಾಬಬ್ಲಿ ಲೈಫಿನ ದೊಡ್ಡ ಆಪರ್ಚುನಿಟಿ. ಅಂದರೆ ಅವ್ರ ಮನೆಯಲ್ಲೇ ಸಿನಿಮಾದ ಮುಹೂರ್ತ ಆಯಿತು. ಸೊ ಅವತ್ತು ಅವ್ರ ಜೊತೆ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಅವ್ರ ಜೊತೆ ಕಳೆದಿದ್ದ ಸಮಯ ಇವತ್ತಿಗೂ ಅಂದರೆ ಅದು ಒಂಥರ ಲೈಫ್ ಟೈಮ್ ಮೆಮೊರಿಯಾಗಿ ಉಳಿದಿದೆ ನನಗೆ. ಆ್ಯಂಡ್ ಅವರು ಬಹಳ ಅಂದರೆ ಈಸ್ ಸಚ್ ಅ ಬಿಗ್ ಸೂಪರ್ ಸ್ಟಾರ್ ಅವರು. ಅವತ್ತು ಮುಹೂರ್ತದ ದಿನವೂ ಅಷ್ಟೇ, ಅಲ್ಲೆಲ್ಲ ಬಿಸಿಲು ಸಿಕ್ಕಾಪಟ್ಟೆ, ನೆಲದ ಬಿಸಿಲಿತ್ತು. ಅವರು ಅದೇನು ಮಾಡೋದು ಬೇಕಿರಲಿಲ್ಲ. ಅಂದರೆ ನಾನು ತುಂಬ ಸಣ್ಣ ಕಲಾವಿದ, ನೀವು ಒಳಗೆ ಕೂತೀರಿ, ಶುರು ಆದಮೇಲೆ ನಾನು ಕರಿತೀನಿ ಅಂತ ಅಂದರು. ಅವರೇ ಬಂದು ಹೇಳಿದ್ರಲ್ಲ, ಅದಾಗಿದ ಮೇಲಿಂದ ಅಲ್ಲಿ ನೆಲ ಬಿಸಿಲಿದೆ ಅಂತ ಅಂದಾಗ ಅಲ್ಲಿ ಯಾರಿಗೋ ಹೇಳ್ಬಿಟ್ಟು ಅಲ್ಲಿ ಪೂರ್ತಿ ನೀರು ಬಿಡಿಸಿದ್ರು ನೆಲಕ್ಕೆ, ನಿಲ್ಲಕ್ಕಾಗಲ್ಲ ಬಿಸಿಲು ಅಂತ. ಸೊ ನನಗದು ತುಂಬಾ ವೆರಿ ಫಿಲಾಸಫಿಕಲ್ಲಾಗೂ ತುಂಬ ದೊಡ್ಡದಾಗಿ ಕಾಣಿಸ್ತದು. ಯಾಕೆಂದರೆ ಅವ್ರು ಮಾಡ್ತಾ ಇದ್ದಿದ್ದು ಅದೇ, ಅಂದರೆ ಯಂಗ್ಸ್ಟರ್ಸ್ಗೆಲ್ಲ ಒಂಥರ ನೆಲ ತಂಪು ಮಾಡೋ ಅಂಥ ಕೆಲಸ ಮಾಡೋರು ಅನಿಸುತ್ತೆ PRK ಪ್ರೊಡಕ್ಷನ್ ಮೂಲಕ. ಆ್ಯಂಡ್ ಅದು ಭಾಳಷ್ಟು ಸಿನಿಮಾಗಳು ಅವ್ರು ಮಾಡಿಕೊಟ್ಟಿದ್ದು. ಎಷ್ಟೊಂದು ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಕ್ತು, ಇಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಹೊಸಬ್ರೆಲ್ಲನೂ ಸಿನಿಮಾಗೆ ಬರ್ಬೋದು, ಅಥವಾ ಏನೋ ಹೊಸ ಥರದ ಕತೆಗಳನ್ನ ಟ್ರೈ ಮಾಡ್ಬೋದು ಅಂತ. ಆ್ಯಂಡ್ PRK ಪ್ರೊಡಕ್ಷನ್ನಿನ ಎಲ್ಲ ಸಿನಿಮಾಗಳನ್ನು ನೀವು ನೋಡಿದ್ರೆ ವೆರಿ ಎಕ್ಸ್ಪೆರಿಮೆಂಟಲ್ ಇನ್ ನೇಚರ್. ಆ್ಯಂಡ್ ಅದಕ್ಕೆ ಅವರು ವೇದಿಕೆ ಕೊಟ್ಟಿದ್ದು ಐ ಥಿಂಕ್ ಟುಡೇ ವಿ ಡೆಫಿನೆಟ್ಲಿ ಮಿಸ್. ಆ್ಯಂಡ್ ನನಗನ್ಸುತ್ತೆ ತುಂಬ ವೆರಿ ಇರ್ರಿಪ್ಲೇಸಬಲ್ ಲಾಸ್ ಅನ್ಸುತ್ತೆ. ಅವತ್ತು ಫೋನ್ ಮಾಡಿ ಕೇಳ್ತಾ ಇದ್ದೆ ಪುನೀತ್ ಸರ್ಗೆ, ಹಿಂಗಿದ್ರು ಅಪ್ಪು ಸರ್ ಹಿಂಗೆ ಮಾತಾಡ್ತಾರೆ, ಏನು ಕತೆ ಅಂತೆಲ್ಲ ಫುಲ್ಲು ಚೆಕ್ ಮಾಡ್ತಿದ್ದೆ ಸರ್. ಇವತ್ತು ನಾನೊಂದು ರಿಗ್ರೆಟ್ ಮಾಡ್ತೀನಿ ಸರ್, ಯಾಕಂದರೆ ತುಂಬ ಅವಕಾಶಗಳಿತ್ತು ಸರ್ ನನಗೆ. ನಿಮಗೆ ಡೈರೆಕ್ಟ್ರುಗಳಿಗೆಲ್ಲ ಹೊಸಬ್ರಿಗೆ ಒಂದು ಅಹಂ ಇರುತ್ತೆ, ಅಹಮಲ್ಲ ಒಂಥರ ಕಾನ್ಫಿಡೆನ್ಸ್ ಇರುತ್ತೆ. ಒಂದಿನ ಅಪ್ಪು ಸರ್ ಸಿನಿಮಾ ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಇರುತ್ತೆ. ನೀವು ಎಷ್ಟೋ ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು ಆ ಟೈಮಲ್ಲಿ ಇರೋದು ನೋಡ್ಕೊಂಡು ಎಲ್ಲರೂ ಅಪ್ಪುಗೋಸ್ಕರ ಕತೆ ಮಾಡಿರ್ತಾರೆ. ನಾನು ಅಪ್ಪು ಸರ್ಗೋಸ್ಕರ ಒಂದು 2 ಕತೆ ಮಾಡ್ಕೊಂಡಿದ್ದೆ. ಆ ಕಾನ್ಫಿಡೆನ್ಸ್ ಇತ್ತು, ಒಂದು ದಿವಸ ಮಾಡ್ತೀನಿ ಅಂತ. ತುಂಬ ಅವಕಾಶಗಳು ಸಿಕ್ಕಿದೆ ಸರ್ ಅಪ್ಪು ಸರ್ ನಮ್ಮ ಮಾತಾಡ್ಸೋದಕ್ಕೆ, ಮೀಟ್ ಮಾಡೋದಕ್ಕೆ. ಮಾತಾಡ್ಸಿದ್ದೀನಿ, ಬಟ್ ಮೀಟ್ ಮಾಡೋಕ್ಕೆ ತುಂಬ ಅವಕಾಶ ಸಿಕ್ತು. ಫೋಟೋ ತೊಗೋಬೋದಿತ್ತು, ಬಟ್ ನನಗೇನೋ ನಾನು ಸಿನಿಮಾ ಮಾಡ್ತೀನಿ ಅವತ್ತು ತೆಗೆಸ್ಕೊತೀನಿ ಫೋಟೋ ಅನ್ನೋ ಥರ ಇತ್ತು. ಬಟ್ ಇವತ್ತು ಎಷ್ಟು ರಿಗ್ರೆಟ್ ಮಾಡ್ತೀನಿ ಅಂದರೆ ಸರ್, ನಾನು ಅಪ್ಪು ಸರ್ ಇದಕ್ಕೆ ಒಂದು ಫೋಟೋ ಇಲ್ಲ ಸರ್ ನನಗೆ, ಅಷ್ಟು ರಿಗ್ರೆಟ್ ಆಗುತ್ತೆ ಸರ್. ತುಂಬ ಆಪರ್ಚುನಿಟೀಸ್ ಇತ್ತು ನನಗೆ, ಒಂದು ಫೋಟೋ ತೆಗೆಸ್ಕೊಳಕ್ಕಾಗಿಲ್ಲ. ನೋಡಿ, ಒಂದು ಹೇಳ್ತೀನಿ, ಸೇಮ್ ಸರ್ ಹೇಳಿದ್ದೆ, ಮನೇಲೆಲ್ಲ ಹೇಳೋರು. DP ಹಾಕ್ಕೊಂಡಿದ್ದೀನಿ ಇವತ್ತು, ನನ್ನ ವಾಟ್ಸಪ್ DP, ಫೇಸ್ಬುಕ್ DP. ಮೊನ್ನೆ ಎವ್ರಿ ಮಾರ್ನಿಂಗ್ ಸರ್, ಅಪ್ಪಾಜಿ ಗುಡ್ ಮಾರ್ನಿಂಗ್, ಜೈ ಗುರುದತ್ತ, ಅಥವಾ ಅಪ್ಪಾಜಿ ಜೈ ಆಂಜನೇಯ ಗುರುದತ್ತ, ಅಥವಾ ಗುರು ರಾಘವೇಂದ್ರ ಅಂದರೆ ಇವರು ರಾಘಣ್ಣ ಕಳಿಸ್ತಾರೆ ನನಗೆ. ಅದು ಏನೋ ಒಂದು ಮೆಡಿಟೇಷನು. ನಮ್ಮ ಗುರೂಜಿ ಅವರು ರಾಮಚಂದ್ರ ಗುರೂಜಿ ಮತ್ತು ಬಾಲಕೃಷ್ಣ ಗುರೂಜಿ ಅಂತಿದ್ದಾರೆ. ಒಂದು ಅವ್ರು ಕಲಿಬೇಕು ರೇಖೆ ಅಂತೆಲ್ಲ ಇಂಟ್ರೆಸ್ಟ್ ಇತ್ತು, ಸ್ಪಿರಿಚುಯಾಲಿಟಿ. ಆವಾಗ ಅಪ್ಪು ಸರ್ನ ಮೀಟ್ ಮಾಡಿಸ್ಕೊಡ್ತೀನಿ ಅಂತಂದರು. ಆಯಿತು ಸರ್ ಅಂತಂದೆ. ಬಟ್ ಅವತ್ತಿಂದ ಇವತ್ತವರೆಗೂ ಅದೇ ಇದರಲ್ಲಿ ಅವ್ರ ಫ್ಯಾಮಿಲಿ ಪೂರ್ತಿ ಹೇಳ್ತೀನಿ, ಅಷ್ಟು ದೇ ಆರ್ ಲೈಕ್ ದೇವ್ರಂಥ ಫ್ಯಾಮಿಲಿ ಸರ್. ಅದು ಯಾರು, ಯಾಕಂದರೆ ಹತ್ತಿರದಿಂದ ನೋಡಿಲ್ಲ. ಬೆಳಗಿನ ಜಾವ 7 ಗಂಟೆಗೆ ನಾನು ಅವ್ರ ಮನೆ ಹತ್ರ ಹೋಗ್ತಾಯಿದ್ದೆ, ರಾಘಣ್ಣ ಮನೆ ಹತ್ರ. ಅವ್ರು ಚಪ್ಪಲಿ ಬಿಟ್ಟು ಬರೋರು ನಮ್ಮ ಗುರೂಜಿ ಹತ್ರ. ಎಲ್ಲರೂ ಮನೆಯಿಂದ ಚಪ್ಪಲಿ ಹಾಕೊಂಡೋಗಿ ಅಲ್ಲಿ ಬಿಡ್ತಾರೆ, ಎಲ್ಲಿ ಆಶ್ರಮ ಹತ್ರ. ಮನೆಯಿಂದ ಚಪ್ಪಲಿ ಇಲ್ಲದೆ ಬರೋರು, ತಿಂಡಿ ಮಾಡ್ಸೋಣ. ನಾ ಹೇಳಿದೆ, ಅಪ್ಪಾಜಿ ಒಂದು ಸತಿ ನಾನು ಅಪ್ಪು ಸರ್ ಮೀಟ್ ಮಾಡ್ಬೇಕು ಪ್ಲೀಸ್ ಅಂದೆ. ಬರ್ತಡೇ ಇದೆ ಕಣ, ನಾನು ಹೇಳ್ತೀನಿ ಬಾ, ಜೊತೆಲಿ ಕೇಕ್ ಕಟ್ ಮಾಡಿಸ್ತೀನಿ ಅಂದರು. ನನ್ನ ಬರ್ತಡೇ ಮಾರ್ಚ್ 13th, ಅವ್ರದ್ದು 17th 14th ಮೇಡಮ್ದು. ಇವತ್ತು ನನ್ನ DP ಅಪ್ಪು ಸರ್ದೇ ಇದೆ ಜೊತೆಲಿ. ನೋಡಿ ಎಷ್ಟು ಒಂದು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ, ಇಲ್ಲಿ ನೋಡಿ ಅವರು ಒಂದೇ ಕೇಳಿದ್ರು, ನಾನು ಬ್ಲೂ ಹಾಕ್ಕೊಂಡು ದರ್ಶನ್ ಸೂರ್ಯ ಅಂತನಾ ನಿಮ್ಮ ಹೆಸರು ಅಂತನು. ಓ ಸೂರ್ಯ, ನೈಸ್, ದರ್ಶನ್ ಸೂರ್ಯ, ಒಳ್ಳೇದಾಗಲಿ ಅಂತಂದರು. ಎಷ್ಟು ನಗ್ನಗ್ತಾ ಮಾತಾಡಿದರು. ಅವ್ರು ಬ್ಲೂ ಹಾಕ್ಕೊಂಡಿದ್ರು, ನಾನು ಬ್ಲೂ. ಶೆಕೆ ಆಗ್ತಲ್ವೇನ್ರಿ ನಿಮಗೆ ಅಂತಂದ್ರೆ, ಯಾಕಂದರೆ ಅವಾಗ ಈಗ ಮಾರ್ಚ್ ನಿಮ್ಗೆ ಗೊತ್ತಲ್ಲ ನೋಡಿ, ಆಲ್ರೆಡಿ ಸ್ವೆಟ್ ಆಗ್ತಾಯಿದೆ ಮಾರ್ಚು. ನಾನು ಅವ್ರ ಮನೆಗೆ ಜಾಕೆಟ್ ಹಾಕ್ಕೊಂಡು ಹೋಗಿದ್ದೆ ಏನೋ. ಆದರೆ ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಅಂದರೆ, ಒಂದು ಟೀ ಶರ್ಟ್ ಹಾಕ್ಕೊಂಡು ಅಪ್ಪು ಸರು. ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಶ್ರೀಧರ್ ಸಂಭ್ರಮ್ ಸರ್ ಎಲ್ಲ ಕರ್ಕೊಂಡು ಹೋಗಿರೋ. ರಾಘಣ್ಣನೂ ಅಷ್ಟೇ. ಇವತ್ತು ನನಗೆ ಬೆಳಗಿನ ಜಾವ 4 o'clock ನನ್ನ ಬರ್ಡೇಗೆ ಅರ್ಲಿ ಮಾರ್ನಿಂಗು, ನೀವು ಇಂಡಸ್ಟ್ರಿಯಲ್ಲಿ ಇರೋರು ಗೊತ್ತಿರುತ್ತಿದ್ದು, ರಾಘಣ್ಣ ಬಂದು 4 o'clock 4:30 ಎದ್ಬಿಡ್ತಾರೆ. ಕ್ಲೋಸ್ ಸರ್ಕಲ್ಸಲ್ಲಿ ಫಸ್ಟು ಎಲ್ಲರದವ್ರು ಬರ್ತ್ಡೇಗಳ್ನ ಅವರು ಮೆಸೇಜ್ ಹಾಕ್ತಾರೆ. ನನ್ನ ವಾಟ್ಸಪ್ಪಲ್ಲೂ ಅಷ್ಟೇ ಫಸ್ಟು ಮೆಸೇಜ್ ಮಾಡ್ತಾರೆ ಬೆಳಗಿನ ಜಾವ ಎವ್ರಿ ಮಾರ್ನಿಂಗು. ನನಗೆ ಅನಿಸ್ಬಿಡುತ್ತೆ, ಇವ್ರ ಫ್ಯಾಮಿಲಿ ನಿಜವಲ್ಲೂ ದೇವರಂಥ ಫ್ಯಾಮಿಲಿ. ಜನರು ಅಂದರೆ ಅನ್ಕೊತೀವಲ್ಲ, ಇಲ್ಲ ಅಂತ, ಹತ್ತಿರದಿಂದ ನೋಡಿದವ್ರಿಗೆ ಅವ್ರದ್ದು ರಿಯಾಲಿಟಿ ಗೊತ್ತಿರುತ್ತೆ ಸರ್. ನೋಡಿ ಸರ್, ಇಲ್ಲಿ ಏನು ಕಳಿಸಿದ್ದಾರೆ, ಶುಭೋದಯ, ಶುಭವಾಗಲಿ, ಜೈ ಆಂಜನೇಯ, ಜೈ ಗುರುದತ್ತ, ಹ್ಯಾಪಿ ಬರ್ತ್ಡೇ ಡಿಯರೆಸ್ಟ್ ಅಪ್ಪಾಜಿ, ಗಾಡ್ ಬಿ ವಿತ್ ಯು. 3:57 AM ಅರ್ಲಿ ಮಾರ್ನಿಂಗ್. ನಾನು ನೋಡಿ 6 ಗಂಟೆಗೆ ಹಾಕಿದ್ದೀನಿ, ಅಷ್ಟು ಇನ್ಬಾಕ್ಸ್ ಬಂದಿತ್ತು. ಆಮೇಲೆ ನೋಡ್ತೀನಿ
ಅವ್ರು ಮಾಡೋದೇ ಅರ್ಲಿ ಮಾರ್ನಿಂಗ್. ಅಂದರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನಮ್ಮ ಅಂಕಲ್ ಅವರು KP ಶ್ರೀಕಾಂತ್ ಇರ್ಬೋದು, ಏನೇ ಇರ್ಬೋದು, ಬಟ್ ನಾನೊಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಒಂದು ದೇವಸ್ಥಾನ ಅಂತ ಹೆಂಗೆ ನಮ್ಮ ಗುರುಗಳು ಅಂತ ಕನೆಕ್ಟ್ ಆಗಿದ್ದು. ಆಮೇಲೆ ಅವ್ರಿಗೆ ಗೊತ್ತಾಯಿತು ನಾನು KP ಶ್ರೀಕಾಂತ್ ರಿಲೇಟಿವ್ ಅಂತ. ಬಟ್ ಟಿಲ್ ಟುಡೇ ಹಿ ಟ್ರೀಟ್ಸ್ ಎವ್ರಿ ಒನ್ ಈಕ್ವಲಿ. ಐ ಆಮ್ ಸಾರಿ, ಐ ಬಿಕಮ್ ಎಮೋಷನಲ್. ಅಷ್ಟೇ ಮೇಲಾಗಿ ಸರಿ ಪಾಪ ಸರ್ ಹೆಸರು ಬಂದ್ಬಿಟ್ರೆ ಅವ್ರು ಎದ್ದಿದ್ರೆ ನಮ್ಮ ಸಿನಿಮಾಗೆ ಇನ್ನೂ ಒಂದು ನಮ್ಮ ಆ್ಯಕ್ಚುಲಿ ಗೊತ್ತಿದ್ದು ಇಂಡಸ್ಟ್ರಿಯಲ್ಲಿ ಗೊತ್ತು, ನಮ್ಮ ರಾಧಿಕಾ ಕುಮಾರಸ್ವಾಮಿ ಬ್ರದರ್ ರವಿರಾಜ್ ಅವರು ಅವ್ರ ಜೊತೆ ಒಂದು ಸಿನಿಮಾ ಮಾಡೋ ಒಂದು ಪ್ಲ್ಯಾನಿಂಗ್ ಇತ್ತು. ದೇ ಆರ್ ವೆರಿ ಕ್ಲೋಸ್. ಅವರು ಅಷ್ಟೇ, ರಾಧಿಕಾ ಅವ್ರ ಬ್ರದರು ಸರ್. ಹಾರ್ಟ್ಲಿ ಈಸ್ ವೆರಿ ನೈಸ್, ತುಂಬ ಹೆಲ್ಪಿಂಗ್ ನೇಚರ್ ಮನುಷ್ಯ. ರಾಧಿಕಾ ಮೇಡಮು ಅಷ್ಟೇ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ನಾನು ಹತ್ತಿರದಿಂದ ನೋಡಿದ್ದೀನಿ. ಕೆಲವೊಂದು ವಿಚಾರದಲ್ಲಿ ಹೆಲ್ಪಿಂಗ್ ನೇಚರ್ ತುಂಬ ಇದೆ.